ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತು ಅಸ್ಸಾಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅತ್ಯಂತ ಭಯಾನಕವಾದಂಥ ಚುನಾವಣೆ. 40% ಮುಸಲ್ಮಾನರು, 40% ಹಿಂದೂಗಳು. 40% ಸಾಲಿಡ್ ಆಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧವಾಗಿ ಮತ ಹಾಕ್ತಾರೆ. ಉಳಿದ 40% ಹಿಂದೂಗಳು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರೆ ಅನ್ನುವಂಥ ಗ್ಯಾರಂಟಿ ಇಲ್ಲ. ಅಂಥ ರಾಜ್ಯದ ಬಗ್ಗೆ ಇವತ್ತು ನಾನು ತಮ್ಮೆದುರಿಗೆ ಮಾತಾಡ್ತಾ ಇದ್ದೀನಿ. ಇದೊಂದು ಕಡೆ ಆಟ. ಇದು ಯಾಕೆ ಕಡೆ ಆಟ ಅನ್ನೋದನ್ನು ಕೊನೆಗೆ ಹೇಳ್ತೀನಿ. ಭಾಳ ಮಜಾ ಏನಂದರೆ, ನಾನು ಯಾವತ್ತೂ ಮಾಸ್ಟರ್ ಸ್ಟ್ರೋಕ್ ಅನ್ನುವಂಥ ಶಬ್ದ ಬಳಸೋದಿಲ್ಲ. ಬ್ರೇಕಿಂಗ್ ನ್ಯೂಸು, ಶಾಕಿಂಗ್ ನ್ಯೂಸು, ಮಾಸ್ಟರ್ ಸ್ಟ್ರೋಕು ಈ ರೀತಿ ಬಳಸೋದು. ಯಾಕಂದರೆ ಅದು ಉತ್ಪ್ರೇಕ್ಷೆ ಅನಿಸುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ. ಆದರೆ ಅಸ್ಸಾಂ ವಿಚಾರದಲ್ಲಿ ಭಾರತ ಸರ್ಕಾರ ಅಂಥದ್ದೊಂದು ಅದ್ಭುತವಾದಂಥ ಚರಿತ್ರಾರ್ಹವಾದಂಥ ಮಾಸ್ಟರ್ ಸ್ಟ್ರೋಕನ್ನು 2023ರಲ್ಲಿ ಹೊಡೆದಿದೆ. ಏನು ವಿಷಯ? ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನದೊಂದು ಆಸೆ ಇದೆ. ಏನಪ್ಪ ಅಂದರೆ, ಒಂದು ಉತ್ಕಟವಾದಂಥ ಸಂಕಲ್ಪ ಏನಂದರೆ, ಈಗ ಬರ್ತಾ ಇರೋ ಚುನಾವಣೆಗಳಿದಾವಲ್ಲ, ಈ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಯಾರಿಗೂ ಲಭ್ಯ ಆಗಲಾರದಂಥ ಮಾಹಿತಿಗಳನ್ನು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಒದಗಿಸಬೇಕು. ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಎಷ್ಟು ಮಾಹಿತಿ ಇರಬೇಕು ಅಂದರೆ, ಬೇರೆ ಯಾರೇ ಆ ರಾಜ್ಯದ ಬಗ್ಗೆ ಇವರೆದುರಿಗೆ ಮಾತಾಡ್ಲಿಕ್ಕೆ ಬಂದರೆ ಅವ್ರು ಮಾತಾಡಲಿಕ್ಕಾಗಿರಬಾರ್ದು. ಅಷ್ಟು ಮಾಹಿತಿಯನ್ನು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಒದಗಿಸಬೇಕು. ಅದು ಕ್ಷೇತ್ರ ಪುನರ್ವಿಂಗಡಣೆ ಆಗಿರಲಿ, ಅಥವಾ ಅದು SIR ಆಗಿರಲಿ, ಅಲ್ಲಿರೋ ಇಂಥ ಹಿಂದೂ ಮುಸಲ್ಮಾನ ಬಾಹುಳ್ಯದ ಬಗ್ಗೆ ಇರಲಿ, ಅಭ್ಯರ್ಥಿ ಯಾವುದೇ ಇರಲಿ, ಅದರ ಬಗ್ಗೆ ಅಷ್ಟು ಸುದೀರ್ಘವಾದಂಥ ಮತ್ತು ಅಷ್ಟು ಗಹನವಾದಂಥ ವಿಚಾರಗಳನ್ನ ಹಂಚ್ಕೊಳ್ಳೋಣ. ಇದು ತುಂಬ ಸಂಚಲನಾತ್ಮಕವಾದಂಥ ಸಂಚಿಕೆಗಳಾಗಿರೋದಿಲ್ಲ. ಇದು ನಿಮಗೆ ಚೇತೋಹಾರಿ ಅನಿಸೋದಿಲ್ಲ. ಆದರೆ ನಿಮ್ಮ ಚಿಂತನೆಗೆ ಒಂದಷ್ಟು ಪುಷ್ಟಿಯನ್ನು ಕೊಡುತ್ತೆ. ಹೌದಾ, ಹೀಗೆಲ್ಲ ಇದೆಯಾ ಅನ್ನುವಂಥ ಒಂದು ಕೌತುಕ ಉಂಟಾಗುತ್ತೆ. ಆ ರೀತಿಯಾದಂಥ ಸಂಚಿಕೆಯನ್ನು ಮಾಡುವ ಒಂದೇ ಪ್ರಯೋಗವನ್ನು ಇವತ್ತು ಮಾಡ್ತಾಯಿದ್ದೀನಿ. ಮಧ್ಯೆ ಮಧ್ಯೆ ಯಾವಾಗಲಾದರೂ ಬೇರೆ ಬೇರೆ ರಾಜ್ಯಗಳ ಬಗ್ಗೆ ಮಾತಾಡೋಣ. ಇವತ್ತು ಅಸ್ಸಾಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಸ್ಸಾಂನಲ್ಲಿ 126 ಕಾನ್ಸ್ಟಿಟ್ಯೂಯೆನ್ಸಿಗಳಿದ್ದಾವೆ ಸರ್. 126, 126. ನಿಮ್ಗೆ ಗೊತ್ತಿರಲಿ, ಕಳೆದ ಚುನಾವಣೆಯಲ್ಲಿ ಅಸ್ಸಾಂನಲ್ಲಿ ಗೆದ್ದ ಮುಸಲ್ಮಾನರ ಸಂಖ್ಯೆ MLAಗಳಾಗಿ 31. ಈ 31ರಲ್ಲಿ ಒಂದೇ ಒಂದು ಕೂಡ ಭಾರತೀಯ ಜನತಾ ಪಾರ್ಟಿ MLA ಇಲ್ಲ. ಅಲ್ಲಿ 2 ಪಕ್ಷ, ಒಂದು ಭಾರತೀಯ ಜನತಾ ಪಾರ್ಟಿಯ NDA ಇದೆ, ಅದರಲ್ಲಿ ಅಸ್ಸಾಂ ಗಣ ಪರಿಷತ್ತು, ಬೇರೆ ಬೇರೆ ಸಣ್ಣ ಸಣ್ಣ ಪುಟ್ಟ ಪಕ್ಷಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ NDA ಅಂತ ಮಾಡಿಕೊಂಡಿದೆ. ಕಾಂಗ್ರೆಸ್ಸು ಮಹಾಜೂತ್ ಅಂತ ಮಾಡ್ಕೊಂಡಿದೆ. ಅದರಲ್ಲಿ CPM ಇದೆ, CPM ಲೆನಿನ್ ಅಂತ ಯಾವುದೋ ಒಂದಿದೆ, ಆಮೇಲೆ CPI ಇದೆ, ಮತ್ತು ಮುಸ್ಲಿಂ ಲೀಗ್ ಇದೆ, ಮುಸಲ್ಮಾನ್ ಪಕ್ಷಗಳಿದ್ದಾವೆ, ಆಮೇಲೆ ಅಲ್ಲಿ AIUDF ಅಂತಿದೆ. ಎಲ್ಲ ಪಕ್ಷಗಳನ್ನ ಸೇರಿಸ್ಕೊಂಡು ಮಹಾಜೂತ್ ಅಂತ ಮಾಡ್ಕೊಂಡಿದ್ದಾರೆ. ಕಳೆದ ಚುನಾವಣೆಯ ದುರಂತ ನೋಡಿ, ಅಲ್ಲಿ 126 ಸೀಟು, ನೀವು ಅಲ್ಲಿ ಮ್ಯಾಜಿಕ್ ನಂಬರು 64 ಸೀಟ್ ಬರಬೇಕು. ಭಾರತೀಯ ಜನತಾ ಪಾರ್ಟಿಗೆ 64 ಸೀಟ್ ಬರೋದೇ ಅಲ್ಲ, 59, 60 ಸೀಟ್ ಬಂದುಬಿಡುತ್ತೆ. 4 ಸೀಟ್ನ ಕೊರತೆ. ಅಂದರೆ ಮಾರ್ಜಿನ್ನಲ್ಲಿ ಇನ್ನೇನು ಸೋಲುವ ಮತ್ತು ಗೆಲ್ಲುವುದರ ಮಧ್ಯೆ ಇರುವಂಥ ಒಂದೇ ಒಂದು ಅಂಶದ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಉಳಿದ ಸದಸ್ಯರನ್ನು ಸೇರಿಸಿಕೊಂಡು ಸರ್ಕಾರವನ್ನು ರಚಿಸುತ್ತೆ. ಅಂದರೆ ಅಲ್ಪಮತದ ಸರ್ಕಾರ ಅಂತ ನೀವು ಕರಿಬೋದು. ಒಬ್ಬ MLA ಆಚೆ ಈಚೆ ಆಗಿಬಿಟ್ರೂ ಸರ್ಕಾರ ಬಿದ್ದೋಗುತ್ತೆ. ಮಹಾಜೂತ್ಗೂ ಮತ್ತು NDAಗೂ ಇದ್ದಂಥ ವ್ಯತ್ಯಾಸ 0.8%. ಅಂದರೆ ಯಾವ ಮಟ್ಟಿನ ಫೈಟನ್ನು ಮುಸಲ್ಮಾನರಲ್ಲಿ ಕೊಟ್ಟಿದ್ರು ಅನ್ನೋದನ್ನು ಆಲೋಚನೆ ಮಾಡಿ. ಈ ಬಾರಿ ಭಾಳ ಸ್ಪಷ್ಟವಾಗಿ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ, ನನಗೆ ಮುಸ್ಲಿಮ್ಗಳೇ ಬೇಡ, ನನ್ನ ಲೆಕ್ಕಾಚಾರನೇ ಬೇರೆ. ಏನು ನೀವು 31 ಸೀಟ್ ಅಂತಿರಲಿ, ಈಗ 31 23 ಆಗಿದೆ. ಅದು ಯಾಕೆ ಅಂತ ಹೇಳ್ತೀನಿ. ಆ 23 ಸೀಟುಗಳು ನಾನು ಆಸೆನೇ ಇಟ್ಕೊಳ್ಳಲ್ಲ. ಮುಸಲ್ಮಾನರ ಬಾಹುಳ್ಯ ಇರೋ ರಾಜ್ಯ ಕ್ಷೇತ್ರಗಳೆಷ್ಟಿದ್ದಾವೆ, ನಂಗೆ ಬೇಡಪ್ಪ. ಅದನ್ನು ಬಿಟ್ಟು 103 ಸ್ಥಾನಕ್ಕೆ ಮಾತ್ರ ಹೋರಾಟ ಮಾಡ್ತೇನೆ ನಾನು. 23 ಸ್ಥಾನದಲ್ಲಿ ನಮ್ಮ MLAಗಳು ಬೇಡ, ಪ್ರಯತ್ನವೂ ಬೇಡ. ಈ 103ನ ಗಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಸರ್. ಈ 31 MLA ಇದ್ದದ್ದು 23 ಆಗಿದ್ದು ಹೆಂಗೆ? ಭಾಳ ಇಂಟ್ರೆಸ್ಟಿಂಗ್ ಅದು. ನೋಡಿ, ಭಾರತ ಸರ್ಕಾರ ಒಂದು ಮಾಸ್ಟರ್ ಸ್ಟ್ರೋಕ್ ಹೊಡಿತು. ಒಂದು ಏನದು, 2023ರಲ್ಲಿ ಅಲ್ಲಿ ಡಿಲಿಮಿಟೇಷನ್ ಮಾಡಲಾಯಿತು, ಕ್ಷೇತ್ರ ಪುನರ್ವಿಂಗಡಣೆ. ಅಂದರೆ ಈ 31 ಸೀಟ್ ಏನು ಹೇಳ್ತಾ ಇದ್ದೀನಲ್ಲ, ಇದು ಅರೌಂಡ್ 35 ಕಾನ್ಸ್ಟಿಟ್ಯೂಯೆನ್ಸಿ ಇದೆ. ಈ 35 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಯಾರೇ ಚುನಾವಣೆಗೆ ನಿಂತರೂ ಕೂಡ ಮುಸಲ್ಮಾನರ ವೋಟುಗಳು ತೀರ್ಮಾನ ಮಾಡ್ತಾರೆ. 40%ಗಿಂತ ಹೆಚ್ಚಿರೋದು. ಯಾರನ್ನ ಬೇಕಾದರೂ ನಿಲ್ಲಿಸ್ರಿ, ಅವರು ಚುನಾವಣೆಯನ್ನು ಗೆದ್ಕೊಂಬರ್ತಾರೆ. ಯಾರ ಹೆಸರು ಬೇಕಲ್ಲ, ಮುಸಲ್ಮಾನರು ಯಾರನ್ನ ಗೆಲ್ಲಬೇಕು ಅಂತ ತೀರ್ಮಾನ ಮಾಡ್ತಾರೋ ಅವರು ಗೆಲ್ತಾರೆ. ಅಂದರೆ ನಿಮ್ಗೆ ಬೇಕಾದಂಥ 64 ಸೀಟ್ಗಳಲ್ಲಿ 35 ಡಿಸೈಡಿಂಗ್ ಆದರೆ 50% ಮುಸಲ್ಮಾನರ ಡಿಸೈಡಿಂಗ್ ಅಂತ ಆಗೋಯ್ತಲ್ಲ. ಮತ್ತು ನಡೆಸೋದು ಹೆಂಗೆ? ಹಿಂದೂಗಳದ್ದು ಏನಾಯಿತು? ಯಾವ ಹಿಂದೂಗಳು ಅಲ್ಲಿ ಅಹೋಮ್ ಎಂಪೈರ್ ಅಂತ ಎಂಪೈರ್ ಇತ್ತು,
ಅಹೋಮ್ ಸಾಮ್ರಾಜ್ಯ ಅಂತ. ಈ ಅಹೋಮ್ ಸಾಮ್ರಾಜ್ಯದವರು ಮೊಘಲರನ್ನು 17 ಸಲ ಸೋಲಿಸಿದ್ದಾರೆ ರೀ. ನೀವು ನಮ್ಮೊಳಗೆ ಕಾಲಿಡಬೇಡಿ ಅಂತ. ಅವರು ಇದ್ದದ್ದು 600 ವರ್ಷ ಇದ್ದರು. 1226ರಿಂದ 1826ರವರೆಗೂ 600 ವರ್ಷಗಳ ಕಾಲ ಆಳಿದರು. ಮುಸಲ್ಮಾನರೇ ಇರಲಿಲ್ಲ ಅವಾಗ. ಅಂಥ ರಾಜ್ಯದಲ್ಲಿ 8ರಿಂದ 9% ಮುಸಲ್ಮಾನರಿದ್ದಂಥ ರಾಜ್ಯದಲ್ಲಿ ಇವತ್ತು 40% ಆಗಿ ಕೂತಿದ್ದಾರೆ. ಏನು ಮಾಡ್ತೀವಿ ಭಾರತ ಸರ್ಕಾರ? ಭಾರತ ಸರ್ಕಾರ 2023ರಲ್ಲಿ ಡಿಲಿಮಿಟೇಷನ್ ಮಾಡ್ತು. ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿತು. ಹೇಗೆ ಮಾಡ್ತೀವಿ? ಈ ಮುಸಲ್ಮಾನರ ಬಾಹುಳ್ಯ ಇರುವ ಕ್ಷೇತ್ರಗಳಿದಾವಲ್ಲ, ಅದನ್ನು ಒಡೆದು ಕೆಲವೊಂದು ಕಡೆ SC ಕಾನ್ಸ್ಟಿಟ್ಯೂನ್ಸಿ ಮಾಡಿದರು, ST ಕಾನ್ಸ್ಟಿಟ್ಯೂನ್ಸಿ ಮಾಡಿದರು, ಮೀಸಲಾತಿ ಕಾನ್ಸ್ಟಿಟ್ಯೂನ್ಸಿ ಮಾಡಿದರು. ಹೀಗೆ ಮಾಡಿ ಮುಸಲ್ಮಾನರ ಓಟುಗಳು ಯಾವ ಪಾಕೆಟ್ ಅಂತ ಇರ್ತಿತ್ತಲ್ಲ, ಅಂದರೆ ಸಾಲಿಡ್ ಆಗಿ ಬೀಳುವಂಥದ್ದು ಇತ್ತಲ್ಲ, ಅದು 31 ಇದ್ದದ್ದನ್ನು 23ಕ್ಕೆ ಇಳಿಸಲಾಯಿತು. 31 ಸಾಲಿಡ್ ಆಗಿದಾರಲ್ಲ ಈಗ. ಆ 31 ಇದ್ದದ್ದು ಅಂದರೆ 35 ಆ್ಯಕ್ಚುಲಿ, ಅದು ಬಂದದ್ದು ಗೆದ್ದಿದ್ದು 31 ಜನ ಗೆದ್ದಿದ್ದಾರೆ. ಆ 35 ಇದ್ದದ್ದನ್ನು 23ಕ್ಕೆ ಇಳಿಸಿದ್ದಾರೆ. 31ಗೆ ಲೆಕ್ಕ ಹಿಡಿದ್ರು 8 ಸೀಟುಗಳಲ್ಲಿ ಕಡಿಮೆ ಆಯ್ತಲ್ಲ ಇವರಿಗೆ. ಈಗ ಅಲ್ಲಿ ಲೆಕ್ಕಾಚಾರ ಹೆಂಗಿದೆ ಹೇಳ್ತೀನಿ ನೋಡಿ. 2001ರಲ್ಲಿ ಅಸ್ಸಾಂನಲ್ಲಿ ಮುಸಲ್ಮಾನರ ಸಂಖ್ಯೆ 30% ಇತ್ತು, ಕ್ರಿಶ್ಚಿಯನ್ರು ಉಳಿದವ್ರದ್ದು 4% ಇತ್ತು. ಈ ಮುಸಲ್ಮಾನರು 2001ರಿಂದ 2024 ಹೊತ್ತಿಗೆ 30% ಇದ್ದರು, 10% ಅಡಿಷ್ನಲ್ ಸೇರ್ಕೊಂಡ್ಬಿಟ್ರು, 40% ಸಾಲಿಡ್ ಆಗಿಬಿಟ್ರು. ಅಂದರೆ ಅರ್ಧಕ್ಕರ್ಧ ಅವರೇ ಅಂತ. ಹಿಂದೂಗಳು ಎಷ್ಟಿದ್ದಾರೆ? ಹಿಂದೂಗಳು ಕೂಡ 40% ಇದ್ದಾರೆ. ವಿಚಿತ್ರ ನೋಡಿ, 4% ಕ್ರಿಶ್ಚಿಯನ್ರಿದ್ದವರು 7% ಆಗಿದ್ದಾರೆ. ಅಲ್ಲಿ ಆದಿವಾಸಿಗಳನ್ನೆಲ್ಲ ಕನ್ವರ್ಟ್ ಮಾಡಿ 7%ಗೆ ಬಂದುಬಿಟ್ಟಿದ್ದಾರೆ. ಹಿಂದೂ 40% ಇದ್ದವರು ಗೆಲ್ಲುವ ಸಾಧ್ಯತೆ ಎಷ್ಟಿದೆ? ನಮ್ಮವರು ಒಂದೇ ಪಕ್ಷಕ್ಕೆ ಕೊಡೋದಿಲ್ಲ. ಒಂದಿಷ್ಟು ಜನ ಕಮ್ಯುನಿಸ್ಟಿಗೆ ಕೊಡ್ತಾರೆ, ಒಂದಿಷ್ಟು ದಿವಸ CPI ಕೊಡ್ತಾರೆ, ಒಂದಿಷ್ಟು ಜನ ಕಾಂಗ್ರೆಸ್ಸಿಗೆ ಕೊಡ್ತಾರೆ. ಮುಸಲ್ಮಾನರು ಮಾತ್ರ ಸಾಲಿಡ್ ಆಗಿ ಕಾಂಗ್ರೆಸ್ಸಿಗೆ ಕೊಡ್ತಾರೆ, ಅಥವಾ ಈ ಯಾವುದು ಮಹಾಜೂತ್ ಅಂತಿದೆಯಲ್ಲ ಅದಕ್ಕೆ ಕೊಡ್ತಾರೆ. ಹೀಗಿದ್ದಾಗೆ ಗೆಲ್ಲೋದು ಹೇಗೆ? ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಹಿಮಂತ ಬಿಸ್ವ ಶರ್ಮಾ ಸ್ಪಷ್ಟವಾಗಿ ಹೇಳಿದರು, ಇನ್ನು ನಾನಿರಲಿ ಯಾರೇ ಮುಖ್ಯಮಂತ್ರಿ ಇರಲಿ, ಮುಂದಿನ 10 ವರ್ಷಗಳಲ್ಲಿ ಇದು ಸಂಪೂರ್ಣವಾಗಿ ಮುಸಲ್ಮಾನ ರಾಜ್ಯವಾಗಿರುತ್ತೆ, ಯಾರೇ ಮುಖ್ಯಮಂತ್ರಿ ಆದರೂ ಆಗಿರುತ್ತೆ ಅಂತ. ಯಾವಾಗ ಈ ರೀತಿಯಾದಂಥ ಡಿಲಿಮಿಟೇಷನ್ ಮಾಡಲಾಯಿತೋ ಆವಾಗ ಅವರು ನಿರ್ಣಾಯಕ ಆಗೋದು ಕಡಿಮೆ ಇತ್ತು. ಮುಸಲ್ಮಾನರ ನಿರ್ಣಾಯಕರಲ್ಲ. ಹಾಗಾದರೆ ಚುನಾವಣೆಯ ಒಟ್ಟು ಫಲಶ್ರುತಿ ಏನು? ಅಲ್ಲಿ ವಿಚಿತ್ರ ಅಂತಂದರೆ, ಯಾರು ಇಲ್ಲಿವರೆಗೂ ಚುನಾವಣೆಯಲ್ಲಿ ಅನುಭವಿಸಿ ಗೆದ್ದಂಥ ವ್ಯಕ್ತಿ ಇದಾರಲ್ಲ, ಅವ್ರು ಯಾರು ಅಲ್ಲಿ ಬಂದು ಕಾಂಗ್ರೆಸ್ಗೆ ಕೆಲಸ ಮಾಡ್ತಾ ಇಲ್ಲ. ಈ ಸಲ ಪಿಂಕಿ ಅಲ್ಲಿ ಹೋಗಿದ್ದಾರೆ. ಮೊನ್ನೆ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ಗೌರವ್ ಗೊಗೊಯ್ ಮೇಲೆ ಭಾಳ ದೊಡ್ಡದಾದಂಥ ಆರೋಪ ಇರೋದೇ ಆತನ ಹೆಂಡತಿ ಭಾರತೀಯರಲ್ಲ, ಇಂಗ್ಲೆಂಡ್ನವರು, ಪಾಕಿಸ್ತಾನದ ISI ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯವಾದ ಅಂಶ ಆಗಿದೆ. ಜೊತೆಗೆ ಹಿಮಂತ ಬಿಸ್ವ ಶರ್ಮಾ ಅಲ್ಲಿಯ ಜನರ ಜೊತೆ ಯಾವ ಒಡನಾಟ ಮಾಡಿ ಚುನಾವಣೆಗೆ ಸನ್ನದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂದರೆ, ಅವರು ಯಾವ ಕಾನ್ಸ್ಟಿಟ್ಯೂಯನ್ಸಿಯ ಬಗ್ಗೆ ಆಲೋಚನೆ ಮಾಡ್ತಾರೋ ಅದನ್ನು ಪಕ್ವವಾಗಿ ಅಲ್ಲಿ ಗೆಲ್ಲುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾನು ನಿಮ್ಗೆ 126 ಸೀಟು ಅಂತ ಹೇಳಿದೆ, ಬಟ್ 64 ಸೀಟು ಬೇಕು ಅಂತ ಹೇಳಿದೆ. ಈ 64 ಸೀಟುಗಳನ್ನು ಈ ಸಲ ಅಸ್ಸಾಂ ಗಣ ಪರಿಷತ್ತು ಜೊತೆಗೆ ಸೇರಿಕೊಂಡಿದೆ, ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಜೊತೆಗೆ ಸೇರಿಕೊಂಡಿದ್ದಾವೆ. ಈ ಪಕ್ಷಗಳೇನು ಸೇರಿಕೊಂಡಿದ್ದಾವೆ, ಯಾರು ಗೆಲ್ಲಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿದಾರೋ ಅವ್ರನ್ನ ಜೊತೆಗೆ ಇಟ್ಕೊಂಡು ಈ ಸಲ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಎರಡನೇದು ಭಾಳ ಮುಖ್ಯವಾದದ್ದು, ಈ ಭೂಪೇನ್ ಬೋಹ್ರಾ ಬಂದದ್ದು. ಭೂಪೇನ್ ಬೋಹ್ರಾ ಕಳೆದ 32 ವರ್ಷಗಳಿಂದ ಅಲ್ಲೇ ಇದ್ದ ಮನುಷ್ಯ, ಕಾಂಗ್ರೆಸ್ನಲ್ಲಿದ್ದ ಮನುಷ್ಯ. ಮೊನ್ನೆ ಹಿಮಂತ ಬಿಸ್ವ ಶರ್ಮಾ ಒಂದು ಮಾತು ಹೇಳಿದರು, ಕಾಂಗ್ರೆಸ್ ಪಕ್ಷದ ಅಸ್ಸಾಮಿನ ಕಟ್ಟ ಕಡೆಯ ಹಿಂದೂ ಕೂಡ ಕಾಂಗ್ರೆಸ್ಸನ್ನು ತೊರೆದಿದ್ದಾರೆ. ಭೂಪೇನ್ ಬೋಹ್ರಾ ಬಗ್ಗೆ. ಭೂಪೇನ್ ಬೋಹ್ರಾ 2 ಸಲ ಚುನಾವಣೆ ಸೋತಿದ್ದಾರೆ. ಅವರು ಕಳೆದ ಬಾರಿ ಗೆಲ್ತಾ ಇದ್ದರು. ರಕೀಬುಲ್ ಹುಸನ್ನು ಇವನು ಸೋಲಿಸಿದ ಅಂಥೇಳಿ, ಅಜ್ಮಲ್ ನನ್ನ ಸೋಲಿಸಿದ ಅನ್ನುವಂಥ ಕಾರಣಕ್ಕೋಸ್ಕರ ರಕೀಬುಲ್ ಹುಸೇನ್ ನನ್ನ ಮಗನಿಗೆ ಟಿಕೆಟ್ ಕೊಟ್ಟರು. ಅದನ್ನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೀನಿ. ರಕೀಬುಲ್ ಹುಸೇನ್ ಸಂಪೂರ್ಣವಾಗಿ ವ್ಯಾಪಿಸ್ಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಬೇರೆಯವರಿಗೆ ಅಲ್ಲಿ ಆಸ್ಪದವಿಲ್ಲ. ಬದರುದ್ದೀನ್ ಅಜ್ಮಲ್ನನ್ನೇ ಸೋಲಿಸಿಬಿಟ್ಟಿದ್ದಾನಾತ. ಈ ಬದರುದ್ದೀನ್ ಅಜ್ಮಲನ್ ಮಜಾ ಕೇಳಬೇಕು. ಈ ಬದರುದ್ದೀನ್ ಅಜ್ಮಲನ್ ಕಾನ್ಸ್ಟಿಟ್ಯೂಯನ್ಸಿ ದುಬ್ರಿ ಅಂತ. ಇಲ್ಲಿ ಈತ 2016ರಲ್ಲಿ 6.25 ಲಕ್ಷ ಓಟ್ಲೆ ಗೆದ್ದ, ಮುಸಲ್ಮಾನರ ಓಟು. ಎರಡನೇ ಸಲ 7.5 ಲಕ್ಷ ಓಟ್ಲಲ್ಲಿ ಗೆದ್ದ, ಅದೇ ದುಬ್ರಿನಲ್ಲಿ 2021ರಲ್ಲಿ. 2011, 2016ರಲ್ಲಿ. 2021ರಲ್ಲಿ ಆತನನ್ನು 10.25 ಲಕ್ಷ ಓಟಲ್ಲಿ ಸೋಲಿಸಿದ್ರು ಕಾಂಗ್ರೆಸ್ನವರು. ಮುಸಲ್ಮಾನರು ಯಾಕೆ ಓಟ್ ಹಾಕಲಿಲ್ಲ ಬದರುದ್ದೀನ್ ಅಜ್ಮಲ್ಗೆ? ಯಾಕೆ ಹಾಕಲಿಲ್ಲ ಅಂದರೆ, ಬದರುದ್ದೀನ್ ಅಜ್ಮಲ್ 2 ಸಲ ಗೆದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಮಣಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಆತನಿಗೆ. ಹಿಮಂತ ಬಿಸ್ವ ಶರ್ಮಾ 2 ಸಲ ಗೆದ್ಕೊಂಡು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನೀನೇನು ಮಾಡ್ತಾಯಿದ್ದು? ನಿನಗೆ ಓಟ್ ಹಾಕಿ ಏನು ಪ್ರಯೋಜನ? ನಿನಗೆ 6.25 ಲಕ್ಷ ಓಟ್ ಕೊಟ್ವಿ, ಆವಾಗಲೂ ನೀ ತಡೆಯೋಕ್ಕಾಗಲಿಲ್ಲ.
7.5 ಲಕ್ಷ ಓಟ್ ಕೊಟ್ಟು ಗೆಲ್ಸಿದ್ವಿ. ಆವಾಗಲೂ ನೀನು ಹಿಮಂತ ಬಿಸ್ವ ಶರ್ಮನ್ ತಡಿಲಿಲ್ಲ. ನಿನಗೆ ಓಟ್ ಹಾಕೋ ಬದಲು ರಾಹುಲ್ ಗಾಂಧಿಗೆ ಓಟ್ ಹಾಕಿದರೆ ಕಾಂಗ್ರೆಸ್ನವರು ನರೇಂದ್ರ ಮೋದಿಗೆ ಸೆಡ್ ಹೊಡಿತಾರೆ, ಹಿಮಂತ ಬಿಸ್ವ ಶರ್ಮಗೆ ತೊಂದರೆ ಕೊಡ್ತಾರೆ. ಆದ್ದರಿಂದ ನಾವು ರಾಹುಲ್ ಗಾಂಧಿಗೆ ಓಟ್ ಹಾಕ್ತೀವಿ, ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀವಿ ಅಂಥೇಳಿ ಈ ರಕೀಬ್ ಉಲ್ ಹಸನ್ನ ಗೆಲ್ಲಿಸಿದರು. ಬದರುದ್ದೀನ್ ಅಜ್ಮಲ್ ಡಿಸಾಸ್ಟರ್ಲೆ ಸೋತ. ಯಾರು 6.25 ಲಕ್ಷ ಓಟ್ಲೆ ಗೆಲ್ತಾ ಇದ್ನೋ ಆತ 10.5 ಲಕ್ಷ ಓಟಲ್ಲಿ ಸೋಲ್ತಾನೆ. ಅಂದರೆ ಮುಸಲ್ಮಾನರು ಎಷ್ಟು ಖಚಿತವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸಬೇಕು, ನರೇಂದ್ರ ಮೋದಿ ಹಿಮಂತ ಬಿಸ್ವ ಶರ್ಮಾ ಅವರ ಅಧಿಕಾರ ಬರಬಾರ್ದು ಅಂತ ತೀರ್ಮಾನ ಮಾಡ್ತಾರೆ ಅನ್ನೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಮುಸಲ್ಮಾನರಿಗೆ ಯಾರೂ ಪಾಠ ಹೇಳ್ಕೊಡೋದಿಲ್ಲ. ಅವರು ಬಂದು ನಮಾಜ್ನಲ್ಲಿ ನೀವು ಇಂಥವ್ರಿಗೆ ಓಟ್ ಹಾಕಿರಿ ಅಂಥವೆಲ್ಲ ಹೋಯ್ತು. ಒಂದು ಕಾಲದಲ್ಲಿ ಇತ್ತದು. ಅದು ಅಲ್ಲಿ ಕೂತ್ಕೊಂಡೆ ಅವನು ಇಮಾಮು ಕೂಗಿದ್ದನ್ನು ಇವ್ರ ಮಾತು ಕೇಳೋರು, ಅದೆಲ್ಲ ನಡಿ. ಈಗ ಹಂಗಿಲ್ಲ. ಈಗ ಅವರು ಸ್ಪಷ್ಟವಾಗಿ ಸಣ್ಣ ಮಗುವಿಗೂ ಗೊತ್ತು ನರೇಂದ್ರ ಮೋದಿ ಇರಬಾರ್ದು, ನರೇಂದ್ರ ಮೋದಿ ಇದ್ದರೆ ನಮ್ಮ ಮುಸಲ್ಮಾನರಿಗೆ ಆಗಲ್ಲ ಅನ್ನೋದು ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಯಾವುದೇ ರೀತಿಯದಾದಂಥ ಅವರಿಗೆ ಬೋಧನೆ ಇಲ್ಲದೆ ಕೂಡ ಅವರು ಹಿಂದೂಗಳ ವಿರುದ್ಧವಾಗಿ ಮತ ಹಾಕ್ಲಿಕ್ಕೆ ಸಿದ್ಧರಾಗ್ತಾರೆ. ಸಿದ್ಧಾಗಿ ಯಾರಿಗೆ ಹಾಕ್ತಾರೆ? ಕಾಂಗ್ರೆಸ್ಗೆ ಹಾಕ್ತಾರೆ. ಈ ಬೇರೆ ಯಾರಿಗೋ ಬದರುದ್ದೀನ್ ಅಜ್ಮಲ್ಗೋ ಇನ್ನೊಬ್ಬನಿಗೋ ಅವ್ರಿಗೆ ಯಾರಿಗೂ ಹಾಕಲ್ಲ. ಇದು ನಾನು ಹೇಳ್ತಾ ಇರೋದು ಅಸ್ಸಾಂ ಬಗ್ಗೆ. ಬೇರೆ ರಾಜ್ಯದ ಬಗ್ಗೆ ಅಲ್ಲಿಯ ಸ್ಟ್ರಾಟಜಿ ಯಾರು ಮೋದಿಯವ್ರನ್ನ ಸೆಣಸಬಲ್ಲರು ಅವ್ರ ಜೊತೆ ಅವ್ರಿಗೆ ಓಟ್ ಹಾಕಬೇಕು ಅನ್ನೋದು ಅವ್ರ ತೀರ್ಮಾನ. ಈಗ ಅಸ್ಸಾಂನಲ್ಲಿ ಆಗ್ತಾ ಇರೋದೇನು ಅಂತಂದರೆ, ಒಂದು ಗೌರವ್ ಗೊಗೊಯ್, ಎರಡನೇದು ಪ್ರಿಯಾಂಕಾ ವಾಡ್ರಾ. ಯಾವ ಪ್ರಿಯಾಂಕಾ ವಾಡ್ರಾ 2019ರಿಂದ ಮಹಾಕಾರ್ಯದರ್ಶಿ ಕಾಂಗ್ರೆಸ್ ಪಕ್ಷದಲ್ಲಿ, ಅದಕ್ಕೆ ಯಾವ ಜವಾಬ್ದಾರಿಯನ್ನು ಇಲ್ಲಿವರೆಗೂ ಕೊಡಲಾಗಲಿಲ್ಲ. ಯಾವುದಕ್ಕೂ ಪ್ರಭಾರಿ ಅಲ್ಲ. ಪ್ರಭಾರಿ ಆಗಿದ್ದು 2022ರಲ್ಲಿ ಉತ್ತರ ಪ್ರದೇಶಕ್ಕೆ 2% ಓಟ್ ತಂದರು. ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡದಾದಂಥ ನರೇಟಿವ್ ಸೃಷ್ಟಿ ಆಗ್ತಾ ಇದೆ. ಏನಂದರೆ, ಈ ಒಬ್ಬ ನಿಮ್ಗೆ ಗೊತ್ತಲ್ಲ, ಒಡಿಸ್ಸಾದಲ್ಲಿ ಒಬ್ಬ ಮೊನ್ನೆ ರಾಜೀನಾಮೆ ಕೊಡಲಿಲ್ಲ, ಆತನ ಕಿತ್ತು ಹಾಕಿದರು ರಾಹುಲ್ ಗಾಂಧಿ. ಆತ ಒಂದು ಮಾತು ಹೇಳಿದ, ರಾಹುಲ್ ಗಾಂಧಿಯ ನಾಯಕತ್ವವನ್ನು ತೆಗಿಲಾರದೆ ಕಾಂಗ್ರೆಸ್ ಉದ್ಧಾರ ಆಗೋದಿಲ್ಲ, ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಮುನ್ನೆಲೆಗೆ ತನ್ನಿ ಅಂತ ಒಂದು ಮಾತು ಹೇಳಿದರು. ಆತನ ಮಗಳೀಗ ಅಲ್ಲಿ MLA, ಒಬ್ಬಳೇ MLA, ಮುಸಲ್ಮಾನ MLA, ಲೇಡಿ MLA ಒರಿಸ್ಸಾದಲ್ಲಿ. ರಾಹುಲ್ ಗಾಂಧಿಗೆ ಈಗ ತಲೆ ಕೆಟ್ಟಿರೋದು ಏನಪ್ಪ ಅಂತಂದರೆ, ನಾನು ಎಲ್ಲ ಕಡೆ ಚುನಾವಣೆಯಲ್ಲಿ ಸೋಲ್ತಾ ಇದ್ದೀನಿ ಅಂತ ನನ್ನ ಮೇಲೆ ದೊಡ್ಡದಾದಂಥ ಆರೋಪ ಇದೆ. ಈ ಆರೋಪದಿಂದ ನಾನು ಮುಕ್ತ ಆಗಬೇಕು ಅಂದರೆ ಏನು ಮಾಡಬೇಕು? ಬೇರೆ ಯಾರ ಮೇಲೆ ಆದರೂ ಸೋಲಿನ ಹೊಣೆಯನ್ನು ಹೊರಿಸಬೇಕು. ತಬ್ಕೋತಾರೆ, ಮುತ್ತು ಕೊಡ್ತಾರೆ, ಸರಸ ಆಡ್ತಾರೆ, ಸಾರ್ವಜನಿಕವಾಗಿ ಭಾರಿ ಚೆನ್ನಾಗಿದ್ದಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿ. ಆದರೆ ಒಳಗಡೆ ಹಾಗೇ ನಂಜು ಹಾಗೇ ಇದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಹೇಗಿದ್ದರೂ ಹಿಮಂತ ಬಿಸ್ವ ಶರ್ಮಾ ತೊಡೆ ತಟ್ಟಿ ನಿಂತಿದ್ದಾರೆ ಅಸ್ಸಾಂನಲ್ಲಿ. 31 ಸೀಟ್ ಮುಸಲ್ಮಾನ ಸೀಟ್ ಬರುವಂಥ ಜಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಅದನ್ನು 23 ಸ್ಥಾನಕ್ಕೆ ಕೆಳಗಿಳಿಸ್ಬಿಟ್ಟಿದೆ. ಮುಸಲ್ಮಾನರ ಬಾಹುಳ್ಯದ ಆಟ ಅಲ್ಲಿ ನಡೆಯೋದಿಲ್ಲ. ಹೋಗಿ ನೀನು ಗೆದ್ಕೊಂಬ, ನಿನಗೆ ತಾಕತ್ತು ಜಾಸ್ತಿ ಇದೆ ಅಂತ ಕಾಂಗ್ರೆಸ್ನಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರಲ್ಲಪ್ಪ. ಹಾಗಾದ್ರೆ ನೀನು ಹೋಗು, ಅಲ್ಲಿ ಹೋಗಿ ಈಗ ಸ್ಕ್ರೀನಿಂಗ್ ಕಮಿಟಿ. ಇಲ್ಲಿವರೆಗೂ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಆಗಲಿ, ಪ್ರಿಯಾಂಕಾ ವಾಡ್ರಾ ಆಗಲಿ, ಸೋನಿಯಾ ಗಾಂಧಿ ಆಗಲಿ ಹೋಗಿ ಟಿಕೆಟ್ಗಳನ್ನು ಹಂಚುವ ಕೆಲಸವನ್ನು ಮಾಡ್ತಿರಲಿಲ್ಲ. ಅವರ ಚೇಲಾಗಳಿಗೆ ಅದನ್ನು ಬಿಡಲಾಗ್ತಾಯಿತ್ತು. ಅವರು ಅದನ್ನು ನೋಡ್ಕೋತಾ ಇದ್ರು. ಪ್ರಭಾರಿಗಳು ಅಂತ ಕಳಿಸೋರು, ಅವ್ರು ನೋಡ್ಕೊಳ್ಳೋರು. ಅಲ್ಲಿ ಒಂದು ದೊಡ್ಡ ಆರೋಪ ಏನಿರುತ್ತೆ ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಯಾರು ಹೆಚ್ಚು ದುಡ್ಡು ಕೊಡ್ತಾರೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಅಲ್ಲಿ ಅವರಲ್ಲಿರುವಂಥ ಸಂಪ್ರದಾಯ. ಅದು ಆದರೂ ಪರವಾಗಿಲ್ಲ, ದುಡ್ಡು ತಂದು ಕೊಡ್ತಾರೆ ಅಂತ ಚೇಲಾಗಳನ್ನ ಬಿಡ್ತಾಯಿದ್ರು. ಈ ಸಲ ಏನು ಮಾಡಿದ್ದಾರೆ, ಅಸ್ಸಾಂನಲ್ಲಿ ನೇರವಾಗಿ ಪ್ರಿಯಾಂಕಾ ವಾಡ್ರಾನೇ ತೀರ್ಮಾನ ಮಾಡಬೇಕು. ಅದು ಗೌರವ್ ಗೊಗೊಯ್ ಜೊತೆಗಿರ್ತಾರೆ. ಗೌರವ್ ಗೊಗೊಯ್ ಈಗಾಗಲೇ ಮಾನಸಿಕವಾಗಿ ಆತನನ್ನು ಸಂಪೂರ್ಣವಾಗಿ ಹಣದು ಬಿಟ್ಟಿದ್ದಾರೆ ಹಿಮಂತ ಬಿಸ್ವ ಶರ್ಮಾ. ಜೊತೆಗೆ ಇತ್ತೀಚೆಗೆ ಬಂದು ಅಮಿತ್ ಶಾ ಅವರು ಬೇರೆ ಏನೇನು ಮಾಡಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅದ್ಭುತವಾದಂಥ ಚುನಾವಣೆ ಅಸ್ಸಾಂನಲ್ಲಿ ನಡೀತಾ ಇದೆ. ಅದಕ್ಕೆ ಹೇಳಿದೆ ನಾನು, ಇದು ಪ್ರಿಯಾಂಕಾ ವಾಡ್ರಾ ಕಡೆ ಆಟ, ರಾಹುಲ್ ಗಾಂಧಿ ಕಡೆ ಆಟ, ಗೌರವ್ ಗೊಗೊಯ್ಗಂತೂ ಕಡೆ ಆಟವೇ ಇದು. ಹಿಮಂತ ಬಿಸ್ವ ಶರ್ಮಾ ಅವರ ಜೀವನದ ನಿರ್ಣಾಯಕ ಹಂತ ಇದು. ಏಕೆಂದರೆ 2 ಸಲ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿ ಗೆದ್ಕೊಂಬಂದಂಥ ಮನುಷ್ಯ. ಈಗ ಒಳ್ಳೆ ಅವಕಾಶ ಲಭ್ಯ ಆಗಿದೆ. ಈ ಸಲ ಗೆದ್ದು ಬಿಟ್ಟರೆ ಆತ ಮುಂದೆ ಎಂದೋ ಒಂದು ದಿವಸ ಪ್ರಧಾನಿ ಅಭ್ಯರ್ಥಿಯನ್ನು ಬರೆದಿಟ್ಕೊಳ್ಳಿ. ಈಗ ಆಗದೇ ಇರ್ಬೋದು, ಎಂದೋ ಒಂದು ದಿವಸ ಈತ ಈ ದೇಶವನ್ನು ಆಳಬಲ್ಲಂಥ ಪ್ರಧಾನಿ. ಆದರೆ ಈಗ ಅಸ್ತಿತ್ವ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.